ಕೋರ್ ಕಮಿಟಿ ಅಧ್ಯಕ್ಷರಾಗಿ ಅದರಲ್ಲೂ ಕೂಡ ನಿಮ್ಮ ಪಕ್ಷದ ಸಂಸದರ ಬಂಧನ ಆಗಿದೆ. ನಮ್ಮ ಪಕ್ಷದ ತೀರ್ಮಾನ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ನಮ್ಮ ಪಕ್ಷದಿಂದ ಅಮಾನತ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿದೆ. ಅವರೆಲ್ಲರೂ ಕೂಡ SIT ತನಿಖೆ ನಡೀತಾ ಇದೆ. ನಾವು ಸ್ವಾಗತ ಮಾಡಿದ್ದೀವಿ. ಈ SIT ತನಿಖೆ ಸಂತ್ರಸ್ತೆಯರಿಗೆ ನೆರವಾಗ್ತಾ ಇಲ್ಲ ಸರ್ಕಾರ, ರಾಜ್ಯ ಸರ್ಕಾರ. ಅದು ಅವ್ರು ಯಾರ್ಯಾರು ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ತೊಡಗಿಸಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆಗ್ರಹ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕೂಡಲೇ ಇವತ್ತೇನು ಅವ್ರಿಗೆ ಇದ್ದದ್ದು ಪ್ರಜ್ವಲ್ ಅವರ ಬಂಧನ ಆಗಬೇಕು ಅಂತಿತ್ತು. ಪ್ರಜ್ವಲ್ ಅವರೇ ನೇರವಾಗಿ ಬಂದಿದ್ದಾರೆ, ಅವರನ್ನೇ ಬಂಧನ ಒಳಪಡಿಸಿದ್ದಾರೆ. ನಮ್ಮ ಕೆಲಸ ಮುಗಿತಾರೆ. ನೀವು ನಾಯಕರಾಗಿ ಪ್ರಭಾವ ಬೀರೋದಾಗ್ಲಿ ಅಥವಾ ಹಸ್ತಕ್ಷೇಪ ಆ ಥರದ್ದು ಏನು ಇರೋದಿಲ್ಲ. ನಾವೆಲ್ಲ ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನನ 1% ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯಾಧ್ಯಕ್ಷರಾಗಲಿ ನಮ್ಮ ಪಕ್ಷದ ನಾಯಕರುಗಳಾಗಲಿ ಯಾರೂ ಕೂಡ ಮಾಡಲಿಲ್ಲ. ಪ್ರಥಮದಿಂದನೇ ನಮ್ಮ HD ಕುಮಾರಸ್ವಾಮಿ ನಮ್ಮ ನಾಯಕರು ಹೇಳಿದ್ರು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಉಪ್ಪು ತಿಂದವರು ನೀರು ಕುಡಿಯಬೇಕು ಅನ್ನೋದನ್ನ ಹೇಳಿದ್ದಾರೆ. ನಾವು ಯಾವುದೇ ಅಡ್ಡ ಪರಿಣಾಮಗಳು ಹಸ್ತಕ್ಷೇಪಗಳು ನಾವು ಮಾಡಲ್ಲ. ನಿಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ. ನ್ಯಾಯಯುತವಾಗಿ ತನಿಖೆ ಮಾಡಬೇಕು, ಅನ್ಯಾಯ ಆಗಿರೋದು ನ್ಯಾಯ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿದೆ. ನಿನ್ನೆ ಅಲ್ವಾ? ನೀವು ಹೇಳಿರಲ್ಲ, ಅವ್ರು ಹೇಳಿರೋದು 2 ಬಂಧನ ಆಗಬೇಕು. ಬಂಧನ ಆಯ್ತು. ಇನ್ನೊಂದು ಬೇರೆ ಕ್ರಮ ತಗೋಬೇಕು. ಯಾರಿಗೆ ನೀವು ಹೇಳಿದ್ರಲ್ಲ, ಈಗ ಅವ್ರಿಗೆ ಎಲ್ಲರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಆಗ್ರಹ ಇದ್ದೇ ಇದೆ. ಯಾರು ತಪ್ಪಿತಸ್ಥರಿದ್ದಾರೆ ಇದರಲ್ಲಿ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದಿದೆ. ಅದು ಆಗ್ಬೇಕು. ಈಗಲೇ ಹೇಳಲ್ಲ, ವರದಿ ಕೊಟ್ಟೇ ಇಲ್ಲ. SIT ವರದಿನೇ ಇನ್ನೂ ಬಂದಿಲ್ಲ. ಅದರಿಂದ ಆ ಬಗ್ಗೆ ನಾವು ಬೇರೆ ತರ SIT ತನಿಖೆ ನಡೆಯೋ ಸಂದರ್ಭದಲ್ಲಿ ಬೇರೆ ತರ ಮಾತುಗಳನ್ನ ಆಡಲ್ಲ, ಬೇರೆ ದಿಕ್ಕಲ್ಲಿ ಮಾತಾಡಕ್ ಹೋಗಲ್ಲ. ಅದೆಲ್ಲಕ್ಕೂ ತನಿಖೆ ಉತ್ತರ ಕೊಡು. ತನಿಖೆಯಿಂದ ಉತ್ತರ ಬರಲಿ, ಪೂರ್ಣ ತನಿಖೆ ಹೊರಬಿಡಲಿ. ಇವರು ನಮ್ಮ ಪಕ್ಷದವರು, ಇವ್ರು ಕಾಂಗ್ರೆಸ್ ಅವರು, ಇವ್ರು BJP ಅವರು ಅಂತ ಹೇಳ್ತಾರಲ್ಲ, ಹೇಳಕ್ಕಾಯ್ತದ? ನಾವು ಆ ಥರ ನೋಡಕ್ಕಾಯ್ತದ? ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಸರ್ಕಾರ ನೆರವು ಆಗ್ಬೇಕು, ಯಾರೇ ಇರಲಿ. ಯಾವುದು ಆಗಿಲ್ಲ ಇದುವರೆಗೆ. ಸಂತ್ರಸ್ತರ ಪರಿವಾಸ ಸಹ JDS ಇರುತ್ತಾ ಅನ್ನುವಂಥ ವಿಚಾರ 100% JDS ಪಕ್ಷ ಯಾವತ್ತೂ 100% ಇದೆ. ಆದರೆ SIT ತನಿಖೆ ಹೊರ ಬೀಳದೆ ನಾವೇನು ಮಾಡ್ಲಿಕ್ಕಾಗಲ್ಲ. ಪರಿಣಾಮಗಳು ಇಲ್ಲ, ಯಾವುದೇ ಪರಿಣಾಮ ಇಲ್ಲ. ಯಾವ ಸಂಸದರಿರ್ಲಿ, ಯಾವುದೇ ಶಾಸಕರಿರ್ಲಿ, ಯಾವುದೇ ಒಬ್ಬ ಪದಾಧಿಕಾರಿ ಇರ್ಲಿ, ಅವ್ರ ಮೇಲೆ ಆರೋಪದಿಂದ ನೀವು ಮುಜುಗರ ಆಗಿದೆಯಾ ಇಲ್ವಾ ಅಂತ ಪ್ರಶ್ನೆ ಅಷ್ಟೇ. ಯಾವುದೇ ಮುಜುಗರ ಇಲ್ಲ. ಅವ್ರ ಮೇಲೆ ಇರ್ತಕ್ಕಂಥದ್ದು ಅತ್ಯಾಚಾರ ಆರೋಪ ಪ್ರಕರಣ, ಲೈಂಗಿಕ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ. ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಡಿ ಅಂತ ಹೇಳಿದ್ದೇವೆ. ಅದರಲ್ಲೇ ಮುಚ್ಚುಮರ ಇಲ್ಲ ಅಲ್ಲ. ನೀವು ಪಕ್ಷದ ಮುಖ ಅಧ್ಯಕ್ಷರಿದ್ದೀರಿ, ಕೋರ್ ಕಮಿಟಿ ಇದ್ದೀರಿ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರೇ ಆ ದೌರ್ಜನ್ಯಕ್ಕೊಳಗಾದವರು ಅನ್ನೋದೇ ಒಂದು ಇಲ್ಲಿ ಮುಖ್ಯವಾದ ಇದು. ಅದಕ್ಕೆ ತಮ್ಮ ಇದು ಒಪಿನಿಯನ್ ಕೇಳ್ತಾರೆ. ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದಕ್ಕೋಸ್ಕರನೇ, ಅದನ್ನ ಕಂಡುಹಿಡಿಯಲಿಕ್ಕೋಸ್ಕರನೇ ಜನತಾದಳವರು ಎಷ್ಟಿದ್ದಾರೆ, ಕಾಂಗ್ರೆಸ್ ಅವರು ಎಷ್ಟಿದ್ದಾರೆ, BJP ಅವರು ಎಷ್ಟಿದ್ದಾರೆ, ಯಾವುದಕ್ಕೂ ಸೇರಿದವರು ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ತನಿಖೆ ನಡೆಸ್ತಾ ಇದೆ. ಆ ತನಿಖೆ ವರದಿ ಬಂದ ಮೇಲೆ ನಾವು ಹೇಳ್ತೀವಿ. ನಾವು ಈ ವಿಚಾರದ ಬಗ್ಗೆ ಯಾರ ಜೊತೆ ಕೂಡ ಚರ್ಚೆ ಆಗಲಿ, ವಿಚಾರ ವಿನಿಮಯ ಆಗಲಿ, ಸಮನ್ವಯತೆ ಆಗಲಿ ಮಾತಾಡಲಿಕ್ಕೆ ಹೋಗಿಲ್ಲ. ಯಾವ ಸಂಬಂಧಗಳು ಇಲ್ಲ, ಯಾವ ಚರ್ಚೆ ಇಲ್ಲ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.